ಕ್ಯಾನ್ಸರ್ ಬರುತ್ತೆ ಅಂತಕ್ಕಂತಹ ಸುದ್ದಿ ಇಡೀ ರಾಜ್ಯಾದ್ಯಂತ ಭಾರಿ ಸದ್ದು ಮಾಡಿತ್ತು. ಇದೀಗ ಮೊಟ್ಟೆ ಪ್ರಿಯರಿಗೆ ಸರ್ಕಾರ, ಅದರಲ್ಲೂ ಪ್ರಮುಖವಾಗಿ ಆರೋಗ್ಯ ಇಲಾಖೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಮೊಟ್ಟೆಗಳ ಸ್ಯಾಂಪಲ್ಸ್ ಅನ್ನ ತಗೊಂಡು ಲ್ಯಾಬ್ಗೆ ಕಳುಹಿಸಲಾಗಿತ್ತು. ಇದೀಗ ಲ್ಯಾಬ್ ನಿಂದ ವರದಿ ಬಂದಿದೆ. ಅಷ್ಟಕ್ಕೂ ಲ್ಯಾಬ್ ನ ವರದಿ ಏನೇನ್ ಹೇಳಿದೆ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಮೊಟ್ಟೆ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ನೀವು ತಿನ್ನುವಂತಹ ಮೊಟ್ಟೆ 100% ಸೇಫ್ ಅಂತ ಗೊತ್ತಾಗ್ತಾ ಇದೆ. ಇದನ್ನ ಖುದ್ದು ಆರೋಗ್ಯ ಇಲಾಖೆ ಹೇಳಿರುವಂತದ್ದು. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನೋ ಒಂದು ಭೀತಿ ಬೆನ್ನಲ್ಲೇ ಅಲರ್ಟ್ ಆದಂತಹ ಆರೋಗ್ಯ ಇಲಾಖೆ ಮೊಟ್ಟೆಗಳ ಸ್ಯಾಂಪಲ್ ಟೆಸ್ಟ್ ಗೆ ಕೊಟ್ಟಿತ್ತು. ಆ ಸ್ಯಾಂಪಲ್ ರಿಪೋರ್ಟ್ ಇದೀಗ ಬಂದಿದೆ. ಆ ರಿಪೋರ್ಟ್ ನಲ್ಲಿ ಮೊಟ್ಟೆ ಸೇಫ್ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಯಾವಾಗ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮೊಟ್ಟೆಗಳ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಯಿತು. ಮೊಟ್ಟೆಗೆ ಬಳಸುವಂತಹ ಒಂದು ಕೆಮಿಕಲ್, ಅಂದ್ರೆ ಅದರಲ್ಲಿ ಒಂದು ಕೆಮಿಕಲ್ ಪತ್ತೆಯಾಗಿದೆ, ಅದು ಕ್ಯಾನ್ಸರ್ ಕಾರಕ ಅಂತ ಹೇಳಿ ಸಾಕಷ್ಟು ಭೀತಿಯನ್ನ ಹುಟ್ಟಿಸಿತ್ತು. ಈ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಮೊಟ್ಟೆಗಳ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಟೆಸ್ಟಿಂಗ್ ಗೆ ಒಳಪಡಿಸಿತ್ತು. ಇದೀಗ 27 ಮೊಟ್ಟೆಗಳ ಸ್ಯಾಂಪಲ್ ಟೆಸ್ಟ್ ಪೈಕಿ 4 ಮೊಟ್ಟೆಗಳ ಸ್ಯಾಂಪಲ್ ವರದಿ ಕೈ ಸೇರಿದೆ. ಆ ಎಲ್ಲಾ ವರದಿಗಳು ಕೂಡ ಸುರಕ್ಷಿತ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ 27 ಕಡೆ ಬೇರೆ ಬೇರೆ ಭಾಗಗಳಿಂದ ಮೊಟ್ಟೆಗಳ ಸ್ಯಾಂಪಲ್ ಗಳನ್ನ ತೆಗೆದುಕೊಂಡು ಅದನ್ನ ಟೆಸ್ಟಿಂಗ್ ಗೆ ಒಳಪಡಿಸಲಾಗಿತ್ತು. 10 ದಿನಗಳ ಒಳಗಾಗಿ ರಿಪೋರ್ಟ್ ಬರಬೇಕಾಗಿತ್ತು. ಅದೇ ಪ್ರಕಾರವಾಗಿ ಇದೀಗ ರಿಪೋರ್ಟ್ ಆರೋಗ್ಯ ಇಲಾಖೆಯ ಕೈ ಸೇರಿರುವಂತದ್ದು. ಈ ರಿಪೋರ್ಟ್ ಸ್ಯಾಂಪಲ್ ವರದಿ ಸುರಕ್ಷಿತ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಮೊಟ್ಟೆಯಲ್ಲಿ ಯಾವುದೇ ರೀತಿಯಾಗಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗಿಲ್ಲ, ಮೊಟ್ಟೆ ತುಂಬಾನೇ ಸೇಫ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಒಂದ್ ಸ್ವಲ್ಪ ನೆನ್ಪು ಮಾಡ್ಕೊಂಡಂಗಿದ್ರೆ ಯಾಕಿದು ಇಷ್ಟೆಲ್ಲ ಭೀತಿಗೆ ಕಾರಣ ಆಯ್ತು ಅಂತ ಹೇಳಿದ್ರೆ, ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ಮೊಟ್ಟೆನ ಹಿಡ್ಕೊಂಡು ಈ ಮೊಟ್ಟೆಯಲ್ಲಿ AOZ ಅಂಶ ಇದೆ, ಇದು ಕ್ಯಾನ್ಸರ್ ಕಾರಕ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಹರಿಬಿಟ್ಟಿದ್ದ. ಈ ಬೆನ್ನಲ್ಲೇ ಸಾಕಷ್ಟು ಚರ್ಚೆಗಳಾಯ್ತು. ಮೊಟ್ಟೆ ತಿನ್ಬೇಕಾ ಬೇಡವಾ, ತಿಂದ್ರೆ ಕ್ಯಾನ್ಸರ್ ಬರುತ್ತಾ, ಈ ರೀತಿಯ ಚರ್ಚೆಗಳು ಶುರುವಾಗ್ಕೊಂಡೇ ಹೋಯ್ತು. ಆಗ ಆರೋಗ್ಯ ಇಲಾಖೆ ದಿಢೀರ್ ಅಂತ ಅಲರ್ಟ್ ಆಗಿ ಮೊಟ್ಟೆಗಳ ಸ್ಯಾಂಪಲ್ ಅನ್ನ ಒಂದ್ ಕಡೆ ಪರೀಕ್ಷೆಗೆ ಒಳಪಡಿಸಿದ್ರೆ ವೈದ್ಯರು ಕೂಡ ಒತ್ತಿ ಹೇಳಿದ್ರು ಮೊಟ್ಟೆ ತಿನ್ನುವಂತದ್ದು ತುಂಬಾನೇ ಉತ್ತಮ, ಮೊಟ್ಟೆ ಅಸುರಕ್ಷಿತ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ 1.5 kg ಸೊಪ್ಪು ತರಕಾರಿಯ ಅಂಶವನ್ನ, ಅಷ್ಟು ಪ್ರೋಟೀನ್ ಒಂದೇ ಒಂದು ಮೊಟ್ಟೆ ಹೊಂದಿರುತ್ತೆ. ಹೀಗಾಗಿ ಗಾಯವಾಸಿಯಾಗೋದಕ್ಕೆ ರೋಗಿಗಳಿಗೆ, ಮಕ್ಕಳಿಗೆ, ವೃದ್ಧರಿಗೆ, ಕ್ರೀಡಾಪಟುಗಳಿಗೆ ಎಲ್ಲರಿಗೂ ಕೂಡ ಮೊಟ್ಟೆಯ ಅವಶ್ಯಕತೆ ಇದೆ. ಯಾವುದೋ ಒಂದು ಕಿವಿ ಮಾತಿಗೆ ಅಥವಾ ಮಾತಿಗೆ ಜನ ಕಿವಿ ಕೊಡಬಾರ್ದು. ಮೊಟ್ಟೆ ಈಗ್ಲೂ ಸೇಫ್ ಇದೆ, ಮುಂದೆನೂ ಸೇಫ್ ಇರುತ್ತೆ, ಅದನ್ನ ತಿನ್ಬೇಕು ಅಂತ ಹೇಳಿ ಖುದ್ದು ಆಂಕೊಲಾಜಿಸ್ಟ್ ಗಳು ವಿಚಾರವನ್ನ ಹೇಳಿದ್ರು. ಮತ್ತೊಂದ್ ಕಡೆ ಪೌಲ್ಟ್ರಿ ಅಸೋಸಿಯೇಷನ್ ಅವರು ಕೂಡ ಹೇಳಿದ್ರು, ಯಾವುದೇ ಕಾರಣಕ್ಕೂ ಕೂಡ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವರು ದೃಢವಾಗಿ ಹೇಳಿದ್ರು. ಇದೀಗ ಅವರೆಲ್ಲರೂ ಹೇಳಿರುವಂತಹ ಮಾತು ಸತ್ಯ ಆಗ್ತಾ ಇದೆ. ಯಾಕಂದ್ರೆ 27 ಸ್ಯಾಂಪಲ್ ಗಳ ಪೈಕಿ ಬಂದಿರುವಂತಹ 4 ಸ್ಯಾಂಪಲ್ಗಳು ಕೂಡ ಸುರಕ್ಷಿತ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಉಳಿದಂತೆಯೇ ಇರುವಂತಹ ಸ್ಯಾಂಪಲ್ಗಳ ವರದಿ ಕೂಡ ಬರ್ಲಿಕ್ಕಿದೆ, ಅದು ಕೂಡ ಸೇಫ್ ಅನ್ನೋದು ಬರುತ್ತೆ ಅನ್ನೋ ಒಂದು ವಿಶ್ವಾಸವನ್ನ ಆರೋಗ್ಯ ಇಲಾಖೆ ಹೊಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಕ್ಯಾನ್ಸರ್ ಬರುತ್ತೆ ಅಂತಕ್ಕಂತಹ ಸುದ್ದಿ ಇಡೀ ರಾಜ್ಯಾದ್ಯಂತ ಭಾರಿ ಸದ್ದು ಮಾಡಿತ್ತು. ಇದೀಗ ಮೊಟ್ಟೆ ಪ್ರಿಯರಿಗೆ ಸರ್ಕಾರ, ಅದರಲ್ಲೂ ಪ್ರಮುಖವಾಗಿ ಆರೋಗ್ಯ ಇಲಾಖೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಮೊಟ್ಟೆಗಳ ಸ್ಯಾಂಪಲ್ಸ್ ಅನ್ನ ತಗೊಂಡು ಲ್ಯಾಬ್ಗೆ ಕಳುಹಿಸಲಾಗಿತ್ತು. ಇದೀಗ ಲ್ಯಾಬ್ ನಿಂದ ವರದಿ ಬಂದಿದೆ. ಅಷ್ಟಕ್ಕೂ ಲ್ಯಾಬ್ ನ ವರದಿ ಏನೇನ್ ಹೇಳಿದೆ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಮೊಟ್ಟೆ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ನೀವು ತಿನ್ನುವಂತಹ ಮೊಟ್ಟೆ 100% ಸೇಫ್ ಅಂತ ಗೊತ್ತಾಗ್ತಾ ಇದೆ. ಇದನ್ನ ಖುದ್ದು ಆರೋಗ್ಯ ಇಲಾಖೆ ಹೇಳಿರುವಂತದ್ದು. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನೋ ಒಂದು ಭೀತಿ ಬೆನ್ನಲ್ಲೇ ಅಲರ್ಟ್ ಆದಂತಹ ಆರೋಗ್ಯ ಇಲಾಖೆ ಮೊಟ್ಟೆಗಳ ಸ್ಯಾಂಪಲ್ ಟೆಸ್ಟ್ ಗೆ ಕೊಟ್ಟಿತ್ತು. ಆ ಸ್ಯಾಂಪಲ್ ರಿಪೋರ್ಟ್ ಇದೀಗ ಬಂದಿದೆ. ಆ ರಿಪೋರ್ಟ್ ನಲ್ಲಿ ಮೊಟ್ಟೆ ಸೇಫ್ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಯಾವಾಗ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮೊಟ್ಟೆಗಳ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಯಿತು. ಮೊಟ್ಟೆಗೆ ಬಳಸುವಂತಹ ಒಂದು ಕೆಮಿಕಲ್, ಅಂದ್ರೆ ಅದರಲ್ಲಿ ಒಂದು ಕೆಮಿಕಲ್ ಪತ್ತೆಯಾಗಿದೆ, ಅದು ಕ್ಯಾನ್ಸರ್ ಕಾರಕ ಅಂತ ಹೇಳಿ ಸಾಕಷ್ಟು ಭೀತಿಯನ್ನ ಹುಟ್ಟಿಸಿತ್ತು. ಈ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಮೊಟ್ಟೆಗಳ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಟೆಸ್ಟಿಂಗ್ ಗೆ ಒಳಪಡಿಸಿತ್ತು. ಇದೀಗ 27 ಮೊಟ್ಟೆಗಳ ಸ್ಯಾಂಪಲ್ ಟೆಸ್ಟ್ ಪೈಕಿ 4 ಮೊಟ್ಟೆಗಳ
ಸ್ಯಾಂಪಲ್ ವರದಿ ಕೈ ಸೇರಿದೆ. ಆ ಎಲ್ಲಾ ವರದಿಗಳು ಕೂಡ ಸುರಕ್ಷಿತ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ 27 ಕಡೆ ಬೇರೆ ಬೇರೆ ಭಾಗಗಳಿಂದ ಮೊಟ್ಟೆಗಳ ಸ್ಯಾಂಪಲ್ಗಳನ್ನ ತೆಗೆದುಕೊಂಡು ಅದನ್ನ ಟೆಸ್ಟಿಂಗ್ ಗೆ ಒಳಪಡಿಸಲಾಗಿತ್ತು. 10 ದಿನಗಳ ಒಳಗಾಗಿ ರಿಪೋರ್ಟ್ ಬರಬೇಕಾಗಿತ್ತು. ಅದೇ ಪ್ರಕಾರವಾಗಿ ಇದೀಗ ರಿಪೋರ್ಟ್ ಆರೋಗ್ಯ ಇಲಾಖೆಯ ಕೈ ಸೇರಿರುವಂತದ್ದು. ಈ ರಿಪೋರ್ಟ್ ಸ್ಯಾಂಪಲ್ ವರದಿ ಸುರಕ್ಷಿತ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಮೊಟ್ಟೆಯಲ್ಲಿ ಯಾವುದೇ ರೀತಿಯಾಗಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗಿಲ್ಲ, ಮೊಟ್ಟೆ ತುಂಬಾನೇ ಸೇಫ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಒಂದ್ ಸ್ವಲ್ಪ ನೆನ್ಪು ಮಾಡ್ಕೊಂಡಂಗಿದ್ರೆ ಯಾಕಿದು ಇಷ್ಟೆಲ್ಲ ಭೀತಿಗೆ ಕಾರಣ ಆಯ್ತು ಅಂತ ಹೇಳಿದ್ರೆ, ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ಮೊಟ್ಟೆನ ಹಿಡ್ಕೊಂಡು ಈ ಮೊಟ್ಟೆಯಲ್ಲಿ AOZ ಅಂಶ ಇದೆ, ಇದು ಕ್ಯಾನ್ಸರ್ ಕಾರಕ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಹರಿಬಿಟ್ಟಿದ್ದ. ಈ ಬೆನ್ನಲ್ಲೇ ಸಾಕಷ್ಟು ಚರ್ಚೆಗಳಾಯ್ತು. ಮೊಟ್ಟೆ ತಿನ್ಬೇಕಾ ಬೇಡವಾ, ತಿಂದ್ರೆ ಕ್ಯಾನ್ಸರ್ ಬರುತ್ತಾ, ಈ ರೀತಿಯ ಚರ್ಚೆಗಳು ಶುರುವಾಗ್ಕೊಂಡೇ ಹೋಯ್ತು. ಆಗ ಆರೋಗ್ಯ ಇಲಾಖೆ ದಿಢೀರ್ ಅಂತ ಅಲರ್ಟ್ ಆಗಿ ಮೊಟ್ಟೆಗಳ ಸ್ಯಾಂಪಲ್ ಅನ್ನ ಒಂದ್ ಕಡೆ ಪರೀಕ್ಷೆಗೆ ಒಳಪಡಿಸಿದ್ರೆ, ವೈದ್ಯರು ಕೂಡ ಒತ್ತಿ ಹೇಳಿದ್ರು ಮೊಟ್ಟೆ ತಿನ್ನುವಂತದ್ದು ತುಂಬಾನೇ ಉತ್ತಮ, ಮೊಟ್ಟೆ ಅಸುರಕ್ಷಿತ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ 1.5 kg ಸೊಪ್ಪು ತರಕಾರಿಯ ಅಂಶವನ್ನ, ಅಷ್ಟು ಪ್ರೋಟೀನ್ ಒಂದೇ ಒಂದು ಮೊಟ್ಟೆ ಹೊಂದಿರುತ್ತೆ. ಹೀಗಾಗಿ ಗಾಯವಾಸಿಯಾಗೋದಕ್ಕೆ ರೋಗಿಗಳಿಗೆ, ಮಕ್ಕಳಿಗೆ, ವೃದ್ಧರಿಗೆ, ಕ್ರೀಡಾಪಟುಗಳಿಗೆ ಎಲ್ಲರಿಗೂ ಕೂಡ ಮೊಟ್ಟೆಯ ಅವಶ್ಯಕತೆ ಇದೆ. ಯಾವುದೋ ಒಂದು ಕಿವಿ ಮಾತಿಗೆ ಅಥವಾ ಮಾತಿಗೆ ಜನ ಕಿವಿ ಕೊಡಬಾರ್ದು. ಮೊಟ್ಟೆ ಈಗ್ಲೂ ಸೇಫ್ ಇದೆ, ಮುಂದೆನೂ ಸೇಫ್ ಇರುತ್ತೆ, ಅದನ್ನ ತಿನ್ಬೇಕು ಅಂತ ಹೇಳಿ ಖುದ್ದು ಆಂಕಾಲಜಿಸ್ಟ್ಗಳು ವಿಚಾರವನ್ನ ಹೇಳಿದ್ರು. ಮತ್ತೊಂದ್ ಕಡೆ ಪೌಲ್ಟ್ರಿ ಅಸೋಸಿಯೇಷನ್ ಅವರು ಕೂಡ ಹೇಳಿದ್ರು, ಯಾವುದೇ ಕಾರಣಕ್ಕೂ ಕೂಡ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವರು ದೃಢವಾಗಿ ಹೇಳಿದ್ರು. ಇದೀಗ ಅವರೆಲ್ಲರೂ ಹೇಳಿರುವಂತಹ ಮಾತು ಸತ್ಯ ಆಗ್ತಾ ಇದೆ. ಯಾಕಂದ್ರೆ 27 ಸ್ಯಾಂಪಲ್ಗಳ ಪೈಕಿ ಬಂದಿರುವಂತಹ 4 ಸ್ಯಾಂಪಲ್ಗಳು ಕೂಡ ಸುರಕ್ಷಿತ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಉಳಿದಂತೆಯೇ ಇರುವಂತಹ ಸ್ಯಾಂಪಲ್ಗಳ ವರದಿ ಕೂಡ ಬರ್ಲಿಕ್ಕಿದೆ, ಅದು ಕೂಡ ಸೇಫ್ ಅನ್ನೋದು ಬರುತ್ತೆ ಅನ್ನೋ ಒಂದು ವಿಶ್ವಾಸವನ್ನ ಆರೋಗ್ಯ ಇಲಾಖೆ ಹೊಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕ್ಯಾನ್ಸರ್ ಬರುತ್ತೆ ಅಂತಕ್ಕಂತಹ ಸುದ್ದಿ ಇಡೀ ರಾಜ್ಯಾದ್ಯಂತ ಭಾರಿ ಸದ್ದು ಮಾಡಿತ್ತು. ಇದೀಗ ಮೊಟ್ಟೆ ಪ್ರಿಯರಿಗೆ ಸರ್ಕಾರ, ಅದರಲ್ಲೂ ಪ್ರಮುಖವಾಗಿ ಆರೋಗ್ಯ ಇಲಾಖೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಮೊಟ್ಟೆಗಳ ಸ್ಯಾಂಪಲ್ಸ್ ಅನ್ನ ತಗೊಂಡು ಲ್ಯಾಬ್ಗೆ ಕಳುಹಿಸಲಾಗಿತ್ತು. ಇದೀಗ ಲ್ಯಾಬ್ ನಿಂದ ವರದಿ ಬಂದಿದೆ. ಅಷ್ಟಕ್ಕೂ ಲ್ಯಾಬ್ನ ವರದಿ ಏನೇನ್ ಹೇಳಿದೆ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಮೊಟ್ಟೆ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ನೀವು ತಿನ್ನುವಂತಹ ಮೊಟ್ಟೆ 100% ಸೇಫ್ ಅಂತ ಗೊತ್ತಾಗ್ತಾ ಇದೆ. ಇದನ್ನ ಖುದ್ದು ಆರೋಗ್ಯ ಇಲಾಖೆ ಹೇಳಿರುವಂತದ್ದು. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನೋ ಒಂದು ಭೀತಿ ಬೆನ್ನಲ್ಲೇ ಅಲರ್ಟ್ ಆದಂತಹ ಆರೋಗ್ಯ ಇಲಾಖೆ ಮೊಟ್ಟೆಗಳ ಸ್ಯಾಂಪಲ್ ಟೆಸ್ಟ್ ಗೆ ಕೊಟ್ಟಿತ್ತು. ಆ ಸ್ಯಾಂಪಲ್ ರಿಪೋರ್ಟ್ ಇದೀಗ ಬಂದಿದೆ. ಆ ರಿಪೋರ್ಟ್ ನಲ್ಲಿ ಮೊಟ್ಟೆ ಸೇಫ್ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಯಾವಾಗ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮೊಟ್ಟೆಗಳ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಯಿತು. ಮೊಟ್ಟೆಗೆ ಬಳಸುವಂತಹ ಒಂದು ಕೆಮಿಕಲ್, ಅಂದ್ರೆ ಅದರಲ್ಲಿ ಒಂದು ಕೆಮಿಕಲ್ ಪತ್ತೆಯಾಗಿದೆ, ಅದು ಕ್ಯಾನ್ಸರ್ ಕಾರಕ ಅಂತ ಹೇಳಿ ಸಾಕಷ್ಟು ಭೀತಿಯನ್ನ ಹುಟ್ಟಿಸಿತ್ತು. ಈ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಮೊಟ್ಟೆಗಳ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಟೆಸ್ಟಿಂಗ್ ಗೆ ಒಳಪಡಿಸಿತ್ತು. ಇದೀಗ 27 ಮೊಟ್ಟೆಗಳ ಸ್ಯಾಂಪಲ್ ಟೆಸ್ಟ್ ಪೈಕಿ 4 ಮೊಟ್ಟೆಗಳ ಸ್ಯಾಂಪಲ್ ವರದಿ ಕೈ ಸೇರಿದೆ. ಆ ಎಲ್ಲಾ ವರದಿಗಳು ಕೂಡ ಸುರಕ್ಷಿತ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ 27 ಕಡೆ ಬೇರೆ ಬೇರೆ ಭಾಗಗಳಿಂದ ಮೊಟ್ಟೆಗಳ ಸ್ಯಾಂಪಲ್ಗಳನ್ನ ತೆಗೆದುಕೊಂಡು ಅದನ್ನ ಟೆಸ್ಟಿಂಗ್ ಗೆ ಒಳಪಡಿಸಲಾಗಿತ್ತು. 10 ದಿನಗಳ ಒಳಗಾಗಿ ರಿಪೋರ್ಟ್ ಬರಬೇಕಾಗಿತ್ತು. ಅದೇ ಪ್ರಕಾರವಾಗಿ ಇದೀಗ ರಿಪೋರ್ಟ್ ಆರೋಗ್ಯ ಇಲಾಖೆಯ ಕೈ ಸೇರಿರುವಂತದ್ದು. ಈ ರಿಪೋರ್ಟ್ ಸ್ಯಾಂಪಲ್ ವರದಿ ಸುರಕ್ಷಿತ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಮೊಟ್ಟೆಯಲ್ಲಿ ಯಾವುದೇ ರೀತಿಯಾಗಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗಿಲ್ಲ, ಮೊಟ್ಟೆ ತುಂಬಾನೇ ಸೇಫ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಒಂದ್ ಸ್ವಲ್ಪ ನೆನ್ಪು ಮಾಡ್ಕೊಂಡಂಗಿದ್ರೆ ಯಾಕಿದು ಇಷ್ಟೆಲ್ಲ ಭೀತಿಗೆ ಕಾರಣ ಆಯ್ತು ಅಂತ ಹೇಳಿದ್ರೆ, ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ಮೊಟ್ಟೆನ ಹಿಡ್ಕೊಂಡು ಈ ಮೊಟ್ಟೆಯಲ್ಲಿ AOZ ಅಂಶ ಇದೆ, ಇದು ಕ್ಯಾನ್ಸರ್ ಕಾರಕ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಹರಿಬಿಟ್ಟಿದ್ದ. ಈ ಬೆನ್ನಲ್ಲೇ ಸಾಕಷ್ಟು ಚರ್ಚೆಗಳಾಯ್ತು. ಮೊಟ್ಟೆ ತಿನ್ಬೇಕಾ ಬೇಡವಾ, ತಿಂದ್ರೆ ಕ್ಯಾನ್ಸರ್ ಬರುತ್ತಾ, ಈ ರೀತಿಯ ಚರ್ಚೆಗಳು ಶುರುವಾಗ್ಕೊಂಡೇ ಹೋಯ್ತು. ಆಗ
ಆರೋಗ್ಯ ಇಲಾಖೆ ದಿಢೀರ್ ಅಂತ ಅಲರ್ಟ್ ಆಗಿ ಮೊಟ್ಟೆಗಳ ಸ್ಯಾಂಪಲ್ ಅನ್ನ ಒಂದ್ ಕಡೆ ಪರೀಕ್ಷೆಗೆ ಒಳಪಡಿಸಿದ್ರೆ ವೈದ್ಯರು ಕೂಡ ಒತ್ತಿ ಹೇಳಿದ್ರು ಮೊಟ್ಟೆ ತಿನ್ನುವಂತದ್ದು ತುಂಬಾನೇ ಉತ್ತಮ, ಮೊಟ್ಟೆ ಅಸುರಕ್ಷಿತ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ 1.5 kg ಸೊಪ್ಪು ತರಕಾರಿಯ ಅಂಶವನ್ನ, ಅಷ್ಟು ಪ್ರೋಟೀನಿನ ಒಂದೇ ಒಂದು ಮೊಟ್ಟೆ ಹೊಂದಿರುತ್ತೆ. ಹೀಗಾಗಿ ಗಾಯವಾಸಿಯಾಗೋದಕ್ಕೆ ರೋಗಿಗಳಿಗೆ, ಮಕ್ಕಳಿಗೆ, ವೃದ್ಧರಿಗೆ, ಕ್ರೀಡಾಪಟುಗಳಿಗೆ ಎಲ್ಲರಿಗೂ ಕೂಡ ಮೊಟ್ಟೆಯ ಅವಶ್ಯಕತೆ ಇದೆ. ಯಾವುದೋ ಒಂದು ಕಿವಿ ಮಾತಿಗೆ ಅಥವಾ ಮಾತಿಗೆ ಜನ ಕಿವಿ ಕೊಡಬಾರ್ದು. ಮೊಟ್ಟೆ ಈಗ್ಲೂ ಸೇಫ್ ಇದೆ, ಮುಂದೆನೂ ಸೇಫ್ ಇರುತ್ತೆ, ಅದನ್ನ ತಿನ್ಬೇಕು ಅಂತ ಹೇಳಿ ಖುದ್ದು ಆಂಕೊಲಾಜಿಸ್ಟ್ಗಳು ವಿಚಾರವನ್ನ ಹೇಳಿದ್ರು. ಮತ್ತೊಂದ್ ಕಡೆ ಪೌಲ್ಟ್ರಿ ಅಸೋಸಿಯೇಷನ್ ಅವರು ಕೂಡ ಹೇಳಿದ್ರು, ಯಾವುದೇ ಕಾರಣಕ್ಕೂ ಕೂಡ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವರು ದೃಢವಾಗಿ ಹೇಳಿದ್ರು. ಇದೀಗ ಅವರೆಲ್ಲರೂ ಹೇಳಿರುವಂತಹ ಮಾತು ಸತ್ಯ ಆಗ್ತಾ ಇದೆ. ಯಾಕಂದ್ರೆ 27 ಸ್ಯಾಂಪಲ್ಗಳ ಪೈಕಿ ಬಂದಿರುವಂತಹ 4 ಸ್ಯಾಂಪಲ್ಗಳು ಕೂಡ ಸುರಕ್ಷಿತ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಉಳಿದಂತೆಯೇ ಇರುವಂತಹ ಸ್ಯಾಂಪಲ್ಗಳ ವರದಿ ಕೂಡ ಬರ್ಲಿಕ್ಕಿದೆ, ಅದು ಕೂಡ ಸೇಫ್ ಅನ್ನೋದು ಬರುತ್ತೆ ಅನ್ನೋ ಒಂದು ವಿಶ್ವಾಸವನ್ನ ಆರೋಗ್ಯ ಇಲಾಖೆ ಹೊಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.